ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ಬದಲಾವಣೆಯಾಗುತ್ತದೆ. ಅದು ನನಗೆ ಮೊದಲ ನೋಟದಲ್ಲಿಯೇ ಗುರುತಿಸಲಾಗುವುದಿಲ್ಲ. ಅದೇ ಗೋಡೆಗಳು, ಅದೇ ಕೊಠಡಿಗಳು, ಅದೇ ಜನರು, ಆದರೆ ವಾತಾವರಣವು ವಿಭಿನ್ನವಾಗಿ ಭಾಸವಾಗುತ್ತದೆ. ಕಾಣದ ಒಂದು ಉಪಸ್ಥಿತಿಯು ಸದ್ದಿಲ್ಲದೆ ಆ ಸ್ಥಳವನ್ನು ಮುಟ್ಟಿದಂತೆ. ತುಲಾ ರಾಶಿಯವರೇ, ನೀವು ಇತ್ತೀಚೆಗೆ ನಿಮ್ಮ ಮನೆಯನ್ನು ಬದಲಾಯಿಸಿರಬಹುದು. ವಾತಾವರಣದಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸ ಅನಿಸಬಹುದು. ಒಂದು ದಿನ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಮನಸ್ಥಿತಿ ಹಗುರವಾಗಿರಬಹುದು. ಒಂದು ಸಂಜೆ ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧ ವ್ಯಕ್ತಿ ಕಾಣಿಸಿಕೊಂಡರು, ಅಥವಾ ನೀವು ತಿಂಗಳುಗಳಿಂದ ಮುಂದೂಡುತ್ತಿದ್ದ ಏನೋ ಒಂದು ವಿಷಯ ಬಂದಿದೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ಹೊರಗಿನಿಂದ ಬದಲಾವಣೆ ಚಿಕ್ಕದಾಗಿ ಕಂಡು ಬಂದಷ್ಟು ಅದರ ಪರಿಣಾಮವು ಆಳವಾಗಿರಬಹುದು. ರಾತ್ರಿಯ ಸಮಯ ಎಂದು ಹೇಳುತ್ತಿದ್ದೇವೆ. ಮನೆ ಬಹುತೇಕ ಶಾಂತವಾಗಿದೆ. ಫೋನ್ ಮೇಜಿನ ಮೇಲೆ ಇದ್ದಕ್ಕಿದ್ದಂತೆ ಹಳೆಯ ಪರದೆಯ ಮೇಲೆ ಸಂಪರ್ಕದ ಹೆಸರು ಕಾಣಿಸಿಕೊಳ್ಳುತ್ತದೆ. ನೀವು ಫೋನ್ ತೆಗೆದುಕೊಳ್ಳಲು ಕೈ ಚಾಚುತ್ತೀರಿ, ನಂತರ ನೀವು ನಿಲ್ಲಿಸುತ್ತೀರಿ. ನಿಮ್ಮ ಮನಸ್ಸು ಈಗ ಬೇಡ ಎಂದು ಹೇಳುತ್ತದೆ. ಇದು ಅತ್ಯಂತ ಚಿಕ್ಕದಾಗಿ ಒಂದು ಹಿಂಜರಿಕೆಯು ಸಾಮಾನ್ಯವಾಗಿ ಕಥೆಯ ಮೊದಲ ಪುಟವಾಗಿರುತ್ತದೆ. ಅದರ ಅರ್ಥವನ್ನು ನಾವು ಬಹಳ ನಂತರ ಅರ್ಥ ಮಾಡಿಕೊಳ್ಳುತ್ತೇವೆ. ಈ ರಾಶಿಯವರಿಗೆ ಈಗಿನ ಪ್ರಮುಖ ಸಮಯವೆಂದರೆ, ಮುಖ್ಯವಾದ ವಿಷಯವೆಂದರೆ ಹಠಾತ್ ಲಾಭವಲ್ಲ, ಬದಲಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕ್ರಮೇಣ ಹತ್ತಿರವಾಗುವ ಶಕ್ತಿಯ ಪ್ರಭಾವ ಕಾಣಿಸಿಕೊಳ್ಳುತ್ತದೆ. ನೀವು ಅದನ್ನು ಆಧ್ಯಾತ್ಮಿಕ ಚಿಹ್ನೆ ಎಂದು ಕರೆಯಬಹುದು, ಅದನ್ನು ಆಂತರಿಕ ಶಕ್ತಿಯ ಜಾಗೃತಿ ಅಥವಾ ಜೀವನವನ್ನು ಬದಲಾಯಿಸುವ ಘಟನೆ ಎಂದು ಕರೆಯಿರಿ. ಸನ್ನಿವೇಶಗಳ ಕರಾಳ ಹಂತ ಯಾವುದೇ ಹೆಸರಾಗಿದ್ದರೂ ಅದರ ಪರಿಣಾಮವನ್ನು ನಿರ್ಲಕ್ಷಿಸುವುದು ಸುಲಭವಲ್ಲ. ಆದರೆ ಪ್ರಶ್ನೆ ಏನೆಂದರೆ, ಈ ಶಕ್ತಿಗೆ ಏನು ಬೇಕು? ಅದು ನಿಮ್ಮ ಮನೆಯಿಂದ ಏನನ್ನಾದರೂ ತೆಗೆದುಹಾಕಲು ಇದೆಯೇ? ಇದು ಹಿಂದಿನ ಸಂಬಂಧದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತದೆಯೇ? ಅಥವಾ ನೀವು ಒಮ್ಮೆ ಹೊಂದಿದ ವ್ಯಕ್ತಿಯನ್ನು ಮರಳಿ ತರುವ ಗುರಿಯನ್ನು ಹೊಂದಿರಬಹುದು? ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನೀವು ಭಾವಿಸುತ್ತಿದ್ದೀರಿ, ಈ ಮೂರು ಉತ್ತರಗಳಲ್ಲಿ ಯಾವುದಾದರೂ ಒಂದನ್ನು ತಲುಪಲು ಈಗ ತುಂಬಾ ಮುಂಚೆಯೇ. ಏಕೆಂದರೆ ಈ ಕತೆ ಮೊದಲ ಪದರವು ನಿಮ್ಮ ಭವಿಷ್ಯವಲ್ಲ, ನಿಮ್ಮ ಭೂತಕಾಲದಲ್ಲಿದೆ. ಈ ರಾಶಿ ಚಿಹ್ನೆಯನ್ನು ಕಲ್ಪಿಸಿಕೊಳ್ಳಿ. ಇತರರ ಸುತ್ತಲೂ ಹೊರನೋಟಕ್ಕೆ ಶಾಂತ ಮತ್ತು ಸಾಮಾನ್ಯ, ಆದರೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿರುವಾಗ ಅದೇ ಹಳೆಯ ಆಲೋಚನೆಗಳು ಮತ್ತೆ ಮತ್ತೆ ಬರುತ್ತವೆ. ಯಾರೋ ಅವರ ನಂಬಿಕೆಯನ್ನು ಮುರಿದರು. ಅದು ಬಹುಶಃ ದೊಡ್ಡ ವಿಷಯವಲ್ಲ, ಆದರೆ ಅದರ ನಂತರ ಆ ವ್ಯಕ್ತಿ ಜನರನ್ನು ನಂಬುವ ವಿಧಾನವನ್ನು ಬದಲಾಯಿಸಿದನು. ಅವನು ದೂರು ನೀಡುವುದನ್ನು ನಿಲ್ಲಿಸಿದನು. ಆದರೆ ಒಳಗೆ ಆಳವಾಗಿ ಒಂದು ಪ್ರಶ್ನೆ ಉಳಿದಿತ್ತು, ನನಗೆ ಯಾಕೆ ಹೀಗಾಯಿತು? ಸಮಯ ಕಳೆದು ಹೋಯಿತು. ನಂತರ ಒಂದು ದಿನ ಅದೇ ವ್ಯಕ್ತಿ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಒಂದು ಹಳೆಯ ವಸ್ತುವನ್ನು ನೋಡಿದನು. ಒಂದು ಫೋಟೋ, ಕಾಗದದ ತುಂಡು, ಒಂದು ವಸ್ತು ಏನೋ ಇದ್ದಕ್ಕಿದ್ದಂತೆ ಹಳೆಯ ಭಾವನೆಯನ್ನು ಕೆರಳಿಸುತ್ತದೆ. ವಿಚಿತ್ರವೆಂದರೆ ಆ ಕ್ಷಣದಲ್ಲಿ ದುಃಖಿತ ಶಾಂತಿ ಹೆಚ್ಚು ಅನುಭವವಾಗುತ್ತದೆ. ಇದು ಗುಪ್ತ ಸುಳಿವು. ಕೆಲವೊಮ್ಮೆ ಜೀವನವು ಹಳೆಯ ನೋವನ್ನು ಅನುಭವಿಸುವುದಿಲ್ಲ. ನಿಮ್ಮನ್ನು ಮತ್ತೆ ದುಃಖಕ್ಕೆ ತಳ್ಳಲು ಅವನು ಅದನ್ನು ಹೊರಗೆ ತರುತ್ತಾನೆ. ಇದರಿಂದ ನೀವು ಇದನ್ನು ಮೊದಲ ಬಾರಿಗೆ ನಿಜವಾಗಿಯೂ ಇರುವಂತೆ ನೋಡಿರಬಹುದು. ಮತ್ತು ಈ ರಾಶಿಯವರಿಗೆ ಈ ಆಂತರಿಕ ಬದಲಾವಣೆಯು ಭವಿಷ್ಯದಲ್ಲಿ ಅನೇಕ ಘಟನೆಗಳ ಹಾದಿಯನ್ನು ನಿರ್ಧರಿಸಬಹುದು. ಆದರೆ ಮನೆಗೆ ತಲುಪುವ ಶಕ್ತಿಯು ಕೇವಲ ಹಳೆಯ ನೋವಿನ ಬಗ್ಗೆ ಅಲ್ಲ, ಇದರ ಇನ್ನೊಂದು ಬದಿಯು ಮುಂಬರುವ ನಿರ್ಧಾರಕ್ಕೆ ಸಂಬಂಧಿಸಿದೆ ಎಂದು ತೋರುತ್ತದೆ. ನೀವು ಬಹಳ ಸಮಯದಿಂದ ಮುಂದೂಡುತ್ತಿದ್ದ ನಿರ್ಧಾರವನ್ನು ನೀವು ಎದುರಿಸುವ ಸಾಧ್ಯತೆ ಇದೆ. ಅದು ಒಂದು ನಡೆಯಾಗಿರಬಹುದು, ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳಬಹುದು, ನೀವು ಸಂಬಂಧದಲ್ಲಿ ಮಿತಿಗಳನ್ನು ಹೊಂದಿರಬೇಕಾಗಬಹುದು, ಮತ್ತು ಅಥವಾ ಯಾರೊಂದಿಗಾದರೂ ಮತ್ತೆ ಮಾತನಾಡಬೇಕಾಗಬಹುದು. ನೀವು ಒಮ್ಮೆ ನಿಮ್ಮನ್ನು ದೂರವಿರಬೇಕೆಂದು ಭಾವಿಸಿದ ವ್ಯಕ್ತಿಯಿಂದ ದೂರವಿರಬೇಕಾಗಬಹುದು. ನಿರ್ಧಾರ ನಿಮ್ಮದಾಗಿದೆ ಎಂದು ನೀವು ಭಾವಿಸುವಿರಿ, ಆದರೆ ಬಹುಶಃ ಸಂಬಂಧಗಳು ನಿಮ್ಮನ್ನು ಈಗಾಗಲೇ ಆ ಹಂತಕ್ಕೆ ಕರೆದೊಯ್ಯಲಿದೆ. ಮತ್ತು ನಂತರ ಒಂದು ಸಣ್ಣ ಘಟನೆ ಸಂಭವಿಸುತ್ತದೆ. ಆ ಸಮಯದಲ್ಲಿ ನಿಮಗೆ ಅದನ್ನು ನೆನಪಿಸಿಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ. ಬಹುಶಃ ವ್ಯಕ್ತಿಯ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆ, ಬಹುಶಃ ಮನೆಯಲ್ಲಿ ಹೇಳಿದ ಒಂದು ಸರಳ ವಿಷಯ, ಬಹುಶಃ ಒಂದು ಸಂದೇಶ. ಸಾಮಾನ್ಯವೆಂದು ತೋರುತ್ತದೆ, ಆದರೆ ಆ ಘಟನೆಯ ನಂತರ ನಿಮ್ಮ ಸುತ್ತಲಿನ ಅನೇಕ ಹಳೆಯ ವಿಷಯಗಳು ಹೊಸ ಅರ್ಥವನ್ನು ಕಾಣಲು ಪ್ರಾರಂಭಿಸುತ್ತವೆ. ನಿಜವಾದ ಶಕ್ತಿಯ ಸಂಕೇತವು ನಿಮ್ಮ ಮನಸ್ಸಿನಲ್ಲಿ ಮುಳುಗಲು ಪ್ರಾರಂಭಿಸುತ್ತದೆ. ನಿಮ್ಮ ಜೀವನಕ್ಕೆ ಏನನ್ನಾದರೂ ಸೇರಿಸುವ ಮೊದಲು ನಿಮ್ಮಲ್ಲಿ ಇಲ್ಲದಿರುವುದನ್ನು ನಿಮಗೆ ತೋರಿಸಲು ಅವಳು ಬಯಸುತ್ತಾಳೆ. ಅದನ್ನು ನೋಡುವುದನ್ನು ತಪ್ಪಿಸಿ, ಮತ್ತು ಈ ಚಿಹ್ನೆಯು ಸರಿಯಾದ ದಿಕ್ಕಿನಲ್ಲಿ
ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಗೆ ಸಂಬಂಧಿಸಿದ ಏನಾದರೂ ಹೊರಹೊಮ್ಮಬಹುದು. ಅದು ನಿಮ್ಮ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಮನಸ್ಸಿನ ಮೇಲೆ ಮಾತ್ರವಲ್ಲದೆ ನಿಮಗೆ ಹತ್ತಿರವಿರುವ ಯಾರೊಂದಿಗಾದರೂ ಇರುವ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಆ ವ್ಯಕ್ತಿಯು ಅದರಿಂದ ಏಕೆ ಪ್ರಭಾವಿತನಾಗುತ್ತಾನೆ, ಅದು ಸಂಪರ್ಕಗೊಳ್ಳುತ್ತದೆಯೇ? ಈಗ ಇದಕ್ಕೆ ಉತ್ತರಿಸುವುದನ್ನು ತಡೆಹಿಡಿಯುವುದು ಮುಖ್ಯ, ಏಕೆಂದರೆ ಮುಂದಿನ ಹಂತವು ಕಥೆಯ ಸಾಮಾನ್ಯವೆಂದು ತೋರುವ ಸಂಭಾಷಣೆಯನ್ನು ತಲುಪುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಒಂದು ವಾಕ್ಯದಲ್ಲಿ ಈ ರಾಶಿಯ ಗುಪ್ತ ಸೂಚನೆ ಇರಬಹುದು. ಮರುದಿನ ಬೆಳಿಗ್ಗೆ ಎಲ್ಲವೂ ಸಹಜವಾಗಿತ್ತು. ಚಹಾದ ಅದೇ ಪರಿಮಳ, ಕಿಟಕಿಯಿಂದ ಬರುವ ಅದೇ ಬೆಳಕು, ಮನೆ ಕೆಲಸಗಳ ಅದೇ ಶಬ್ದಗಳು. ಹೊರಗಿನಿಂದ ನೋಡಿದರೆ ಅವರು ಅಸಾಮಾನ್ಯವಾದುದನ್ನು ಗಮನಿಸುವುದಿಲ್ಲ. ಆದರೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಈ ದಿನ ವಿಚಿತ್ರವಾದ ಅಶಾಂತಿಯನ್ನು ಅನುಭವಿಸುತ್ತಿದ್ದರು. ಸ್ಪಷ್ಟ ಕಾರಣವಿಲ್ಲದ ಒಂದು ರೀತಿಯ ಆತಂಕ. ಆದರೂ ಅವರ ಮನಸ್ಸುಗಳು ನಿರಂತರವಾಗಿ ಅಜ್ಞಾತವಾದ ಯಾವುದೋ ವಿಷಯದ ಬಗ್ಗೆ ಅಲೆದಾಡುತ್ತಿದ್ದವು. ವಿಷಯವು ಎಳೆಯುತ್ತಲೇ ಇರುತ್ತದೆ. ನಂತರ ಸಂಭಾಷಣೆ ನಡೆಯಿತು. ಅದು ಕೇವಲ ನಿಮಿಷಗಳ ಕಾಲ ನಡೆಯಿತು. ಮನೆಯಲ್ಲಿ ಯಾರೋ ಆಕಸ್ಮಿಕವಾಗಿ ಹೀಗೆ ಹೇಳಿದರು. ಆ ಸಮಯದಲ್ಲಿ ಅದು ಹೆಚ್ಚು ಅರ್ಥವಾಗುತ್ತಿರಲಿಲ್ಲ. ಆದರೆ ಸಂಭಾಷಣೆ ಮುಗಿದ ನಂತರ ಆ ವಾಕ್ಯ ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಲೇ ಇತ್ತು. ಕೆಲವೊಮ್ಮೆ ಏನನ್ನಾದರೂ ಬಿಟ್ಟು ಬಿಡುವುದು ನಷ್ಟವಲ್ಲ, ಅದು ಜಾಗದ ಸೃಷ್ಟಿ. ಅದು ಸರಳ ಸತ್ಯ. ಆದರೆ ಒಬ್ಬ ವ್ಯಕ್ತಿಯು ಹಳೆಯ ಸಂಬಂಧ, ಹಳೆಯ ಭಯ ಅಥವಾ ಇತರರ ಬಗ್ಗೆ ಚಿಂತಿತವಾಗಿರುವಾಗ ಇದೇ ಮಾತನ್ನು ಹೇಳಿದ್ದರು. ಊಹಿಸಿ, ನೀವು ಹಳೆಯ ನಿರ್ಧಾರವನ್ನೇ ಹೇಳಿದ್ದರೆ ಅದರ ಅರ್ಥ ಬದಲಾಗುತ್ತದೆ. ಈ ರಾಶಿಯವರಿಗೆ ಜೀವನದಲ್ಲಿ ಇದೀಗ ಇದೇ ಆಗಬಹುದು. ನಿಮ್ಮಿಂದ ಏನೂ ಕಿತ್ತುಕೊಳ್ಳಲಾಗುವುದಿಲ್ಲ, ಅದು ದೂರವಾಗುವುದಿಲ್ಲ. ಆದರೆ ನಿಮ್ಮ ಸುತ್ತಲಿನ ಸಂದರ್ಭಗಳು ನೀವು ಬಹಳ ಸಮಯದಿಂದ ಯಾವುದೋ ಹಳೆಯ ಹೊರೆಯನ್ನು ಹಿಡಿದಿಟ್ಟುಕೊಂಡಿರುವ ಸ್ಥಳವೇ ನೀವು ಹೋಗಲಿರುವ ಸ್ಥಳ ಎಂದು ನಿಮಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿರಬಹುದು. ಹೊಸದೇನಾದರೂ ಹೊರಹೊಮ್ಮಲು ಸ್ವಲ್ಪ ಜಾಗ ಬೇಕಾಗುತ್ತದೆ ಮತ್ತು ಅಲ್ಲಿಯೇ ಕತೆ ಇನ್ನೊಂದು ಬದಿ ಬರುತ್ತದೆ. ಒಮ್ಮೆ ನಿಮ್ಮನ್ನು ನಿರಾಶೆಗೊಳಿಸಿದ ವ್ಯಕ್ತಿ ನಿಮ್ಮ ಕತೆಯ ಖಳನಾಯಕನಲ್ಲ. ಅವನ ಪಾತ್ರವು ನಿಮ್ಮನ್ನು ನಿಮ್ಮ ಮಿತಿಗೆ ತಳ್ಳಬಹುದು, ನಮಗೆ ಗುರುತಿಸಲು ಕಲಿಸುತ್ತದೆ ಮತ್ತು ಈ ತಿಳುವಳಿಕೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಏಕೆಂದರೆ ಗಾಯವು ತಾಜಾವಾಗಿದ್ದಾಗ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನು ನೋಡುತ್ತಾನೆ. ವರ್ಷಗಳ ನಂತರ ಅದೇ ಘಟನೆ ಅರ್ಥಪೂರ್ಣವಾಗಿದೆ. ಈಗ ಒಂದು ಸಂಜೆ ನಿಮ್ಮ ಫೋನ್ ರಿಂಗ್ ಆಗುವುದನ್ನು ಊಹಿಸಿ. ಈ ಬಾರಿ ಅದೇ ಹೆಸರಾಗಿದೆ. ನನ್ನ ಹೃದಯ ಬಡಿತ ಹೆಚ್ಚುತ್ತಿದ್ದ ಸಮಯ. ಪರದೆಯು ಕೆಲವು ಕ್ಷಣಗಳು ಉರಿಯುತ್ತಲೇ ಇರುತ್ತದೆ. ಕರೆ ಸಂಪರ್ಕ ಕಡಿತಗೊಳ್ಳುತ್ತದೆ. ನಂತರ ಒಂದು ಸಂದೇಶ ಬರುತ್ತದೆ, ಕೇವಲ ಒಂದು ಸಣ್ಣ ಸಂದೇಶ. ನಾವು ಏನು ಮಾತನಾಡಬಹುದು. ಈ ಕಥೆಯ ನಂತರ ಎರಡು ಮಾರ್ಗಗಳಾಗಿ ವಿಭಜನೆಯಾಗುತ್ತದೆ. ಒಂದು ಮಾರ್ಗವು ಹಳೆಯ ಭಾವನೆಗಳಿಗೆ ಕಾರಣವಾಗುತ್ತದೆ. ಇನ್ನೊಂದು ಅದಕ್ಕೆ ಪ್ರತಿ ಬಾರಿಯೂ ಏನಾದರೂ ಒಂದು ಕಾರಣ ಬರುತ್ತಿತ್ತು. ಕೆಲವೊಮ್ಮೆ ಅದು ಹಣದ ಚಿಂತೆ, ಕೆಲವೊಮ್ಮೆ ಕುಟುಂಬದ ಚಿಂತೆ, ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಭಯ. ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಅವನಿಗೆ ಒಂದು ಅವಕಾಶ ಸಿಕ್ಕಿತು. ಗಂಟೆ ಬಾರಿಸಿತು. ನೋಡಲು ಸಾಮಾನ್ಯವಾಗಿತ್ತು. ಸಂಬಳ ಅಷ್ಟು ಹೆಚ್ಚಳವಿರಲಿಲ್ಲ. ಸ್ಥಳ ಅಸಾಧಾರಣವಾಗಿರಲಿಲ್ಲ. ಆದರೆ ಅವನು ಒಪ್ಪಿಕೊಂಡನು. ವಾರಗಳ ನಂತರ ಬಲವಂತದಿಂದ ತೆಗೆದುಕೊಂಡ ಸಣ್ಣ ನಿರ್ಧಾರವು ಅವನನ್ನು ಒಬ್ಬ ಪುರುಷನ ಹತ್ತಿರಕ್ಕೆ ತರುತ್ತದೆ. ಅದು ಅವಳು ಕಂಡುಕೊಂಡಳು. ಅದು ಮುಂದಿನ ಜೀವನಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ. ಕೆಲವೊಮ್ಮೆ ಮಹತ್ವದ ತಿರುವು ಅದರ ಪ್ರತಿಭೆಯಿಂದ ವ್ಯಾಖ್ಯಾನಿಸಲ್ಪಡುವುದಿಲ್ಲ. ಅದು ತುಂಬಾ ಸಾಮಾನ್ಯವಾಗಿ ಪ್ರಾರಂಭವಾಗುತ್ತದೆ. ಈ ರಾಶಿಯಲ್ಲಿ ಮುಂಬರುವ ಬದಲಾವಣೆಗಳು ಇದೇ ರೀತಿಯದ್ದಾಗಿರಬಹುದು. ಅದ್ಭುತವಾದದ್ದು ಏನೂ ಇಲ್ಲ. ಇದ್ದಕ್ಕಿದ್ದಂತೆ ಆಕಾಶದಿಂದ ಏನೋ ಕಾಣಿಸಿಕೊಂಡಿತು. ಅವರೋಹಣ ಘಟನೆಯಲ್ಲ, ಆದರೆ ಒಂದು ಸಣ್ಣ ನಿರ್ಧಾರ, ಸಂಭಾಷಣೆ, ಸಭೆ, ಮನೆಯಲ್ಲಿ ಬದಲಾವಣೆ ಅಥವಾ ಹಳೆಯ ಸಮಸ್ಯೆಯೊಂದು ಮತ್ತೆ ಹುಟ್ಟಿಕೊಳ್ಳುತ್ತದೆ. ಮತ್ತು ಇದೆಲ್ಲದರ ನಡುವೆ ಒಂದು ಮಾದರಿ ಬೆಳೆಯುತ್ತದೆ. ಈಗ ಮೂರನೆಯ ಪದರಕ್ಕೆ ಹೋಗೋಣ. ಈ ಶಕ್ತಿ. ನೀವು ನಿಮ್ಮ ಮನೆಯತ್ತ ಮಾತ್ರ ಏಕೆ ಆಕರ್ಷಿತರಾಗುತ್ತೀರಿ? ಏಕೆಂದರೆ ಮನೆ ಕೇವಲ ನಾಲ್ಕು ಗೋಡೆಗಳಲ್ಲ, ಮನೆಯು ತನ್ನಲ್ಲಿರುವ ನೆನಪುಗಳನ್ನು ಸಹ ಹೊಂದಿದೆ.
ಹಾಗೆಯೇ ಉಳಿದಿದೆ. ಸಂಬಂಧಗಳ ಉಷ್ಣತೆ ಹಾಗೆಯೇ ಉಳಿದಿದೆ. ಹಳೆಯ ಉದ್ವಿಗ್ನತೆಗಳ ಮುದ್ರೆಯೂ ಹಾಗೆಯೇ ಉಳಿದಿದೆ. ಆದ್ದರಿಂದ ಒಳಗೆ ಒಂದು ದೊಡ್ಡ ಆಳವಾದ ಭಾವನೆ ಉದ್ಭವಿಸಿದಾಗ, ಬದಲಾವಣೆ ಪ್ರಾರಂಭವಾದಾಗ ಅದರ ಪರಿಣಾಮಗಳು ಮೊದಲು ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹೆಚ್ಚಾಗಿ ಇರುವ ಸ್ಥಳದಲ್ಲಿ ಕಂಡುಬರಬಹುದು. ನಿಮ್ಮ ಕೋಣೆಯ ವ್ಯವಸ್ಥೆಯನ್ನು ಬದಲಾಯಿಸುವ ಹಂಬಲ ನಿಮಗೆ ಇದ್ದಕ್ಕಿದ್ದಂತೆ ಉಂಟಾಗಬಹುದು. ನೀವು ಹಳೆಯದನ್ನು ತೆಗೆದು ಹಾಕುವ ಬಗ್ಗೆ ಯೋಚಿಸಬಹುದು. ಅವು ಯಾರನ್ನಾದರೂ ಆಹ್ವಾನಿಸಲು ಬಯಸಬಹುದು ಅಥವಾ ಸ್ವಲ್ಪ ಸಮಯದವರೆಗೆ ಜನರಿಂದ ದೂರವಿರಲು ಬಯಸಬಹುದು. ಈ ಸಣ್ಣ ನಡವಳಿಕೆಯನ್ನು ಕೇವಲ ಅಸಂಬದ್ಧವೆಂದು ತಳ್ಳಿಹಾಕಬೇಡ. ಅವು ನಿಮ್ಮೊಳಗೆ ನಡೆಯುತ್ತಿರುವ ಪ್ರಕ್ರಿಯೆ ಭಾಗವಾಗಿರಬಹುದು. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಈ ಶಕ್ತಿಯು ನಿಮ್ಮನ್ನು ಭಯಪಡುವಂತೆ ಕೇಳುತ್ತಿಲ್ಲ. ಅದು ನಿಮ್ಮನ್ನು ಯಾವುದೋ ಅದೃಶ್ಯ ಬೆದರಿಕೆಯ ಮುಂದೆ ಇಡುತ್ತಿಲ್ಲ. ಬದಲಾಗಿ ಸಿಗ್ನಲ್ ಬೇರೆ ಏನೋ ಇದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಯಾವುದೋ ಒಂದು ವಿಷಯಕ್ಕೆ ಈಗ ಪರಿಹಾರದ ಅಗತ್ಯವಿದೆ ಮತ್ತು ಬಹುಶಃ ಅದಕ್ಕಾಗಿಯೇ ಮುಂಬರುವ ಒಬ್ಬ ವ್ಯಕ್ತಿಯ ಪಾತ್ರವು ಇದ್ದಕ್ಕಿದ್ದಂತೆ ಪ್ರಮುಖವಾಗುತ್ತದೆ. ಆ ವ್ಯಕ್ತಿ ಯಾರು? ಇದು ಇನ್ನಷ್ಟು ಕಷ್ಟವಾಗಿಲ್ಲ, ಆದರೆ ಅವರನ್ನು ಮುಖದಿಂದ ಗುರುತಿಸಲಾಗುತ್ತದೆ. ಮೊದಲು ಅದು ಅವನ ನಡವಳಿಕೆಯಾಗಿರುತ್ತದೆ. ಅವನು ನಿಮಗೆ ತಡವಾಗಿದೆ ಎಂದು ನೀವು ಆರಂಭದಲ್ಲಿ ಭಾವಿಸಬಹುದಾದ ಒಂದು ವಿಷಯವನ್ನು ಹೇಳುತ್ತಾನೆ. ಅಗತ್ಯವಿತ್ತು ಮತ್ತು ಆ ಕ್ಷಣದಲ್ಲಿಯೇ ಹಿಂದಿನ ಅನೇಕ ಘಟನೆಗಳು ಒಂದಕ್ಕೊಂದು ಸಂಪರ್ಕ ಸಾಧಿಸಲು ಪ್ರಾರಂಭಿಸಿದವು. ಏಕೆಂದರೆ ಶಕ್ತಿ ನಿಮ್ಮ ಮನೆಗೆ ಬಂದಿದೆ. ಅವಳ ಉದ್ದೇಶ ಕೇವಲ ನಿಮ್ಮ ಮನೆಯ ಬಾಗಿಲಲ್ಲಿ ಬರುವುದಲ್ಲ. ಅವಳು ಮುಚ್ಚಿದ ಬಾಗಿಲನ್ನು ತೋರಿಸುತ್ತಿದ್ದಾಳೆ ಮತ್ತು ಬಾಗಿಲಿನ ಹಿಂದೆ ಏನಿದೆಯೋ ಅದು ನಿಮ್ಮ ಹಿಂದಿನ ಮತ್ತು ಭವಿಷ್ಯದ ನಿರ್ಧಾರಗಳಿಗೆ ಸಂಬಂಧಿಸಿದೆ. ಈಗ ಇದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಮುಗಿದಿದೆ ಎಂದು ಭಾವಿಸಿದ ಯಾವುದೋ ಕತೆ ಬಹುಶಃ ಮುಗಿಯುವುದಿಲ್ಲ. ಅದರ ಮುಂದಿನ ಅಧ್ಯಾಯವು ನಿಮ್ಮ ಕೈಯಲ್ಲಿದೆ. ಈಗ ಅದು ನಿಧಾನವಾಗಿ ನಿಮಗೆ ಬಹಿರಂಗಗೊಳ್ಳಲಿದೆ. ಕೆಲವೊಮ್ಮೆ ಒಂದು ಘಟನೆಯ ಬಗ್ಗೆ ಸತ್ಯವು ಅದು ನಡೆದ ದಿನದಂದು ಸ್ಪಷ್ಟವಾಗುವುದಿಲ್ಲ. ತಿಂಗಳುಗಳ ನಂತರ ಯಾವುದೋ ಸಣ್ಣ ಘಟನೆ ಇದ್ದಕ್ಕಿದ್ದಂತೆ ಹಳೆಯ ದೃಶ್ಯವನ್ನು ಮರಳಿ ತರುತ್ತದೆ. ಈ ಸಮಯದಲ್ಲಿ ಈ ರಾಶಿಯವರಿಗೂ ಇದೇ ರೀತಿಯ ಸಂಪರ್ಕವು ರೂಪುಗೊಳ್ಳುತ್ತಿರುವಂತೆ ಕಾಣುತ್ತಿದೆ. ಅದೇ ಫೋನ್ ಮತ್ತೆ ನಿಮ್ಮ ಮುಂದೆ ಇದೆ ಎಂದು ಕಲ್ಪಿಸಿಕೊಳ್ಳಿ. ಈ ಬಾರಿ ಅದು ಕರೆ ಬರುವುದಿಲ್ಲ, ಕೇವಲ ಒಂದು ಸಂದೇಶ. ತುಂಬಾ ಸರಳ ಪದದಲ್ಲಿ ಬರೆಯಲಾಗಿದೆ. ಆ ದಿನ ಏನಾಯಿತು ಎಂಬುದರ ಪೂರ್ಣ ಕಥೆಯನ್ನು ನಾನು ನಿಮಗೆ ಎಂದಿಗೂ ಹೇಳಲಿಲ್ಲ. ನೀವು ಸಂದೇಶವನ್ನು ಓದುತ್ತಿದ್ದಂತೆ ಕೆಲವು ಸೆಕೆಂಡ್ಗಳ ಕಾಲ ಪರದೆಯ ಮೇಲೆ ದಿಟ್ಟಿಸಿ ನೋಡುತ್ತೀರಿ. ಪ್ರತ್ಯುತ್ತರವನ್ನು ಟೈಪ್ ಮಾಡಲು ಬೆರಳುಗಳು ಚಲಿಸುತ್ತವೆ. ನಂತರ ನಿಲ್ಲಿಸುತ್ತೀರಿ, ಏಕೆಂದರೆ ಪ್ರಶ್ನೆ ಉದ್ಭವಿಸುತ್ತದೆ. ಇಡೀ ವಿಷಯವು ತುಂಬಾ ಮುಖ್ಯವಾಗಿದ್ದರೆ ಅದನ್ನು ಏಕೆ ಇಷ್ಟು ದಿನ ಮರೆಮಾಡಲಾಯಿತು? ಇಲ್ಲಿಂದ ಆ ಹಳೆಯ ಅಧ್ಯಾಯ ಬರುತ್ತದೆ. ಗಂಟೆಯ ಅರ್ಥ ಬದಲಾಗಲು ಪ್ರಾರಂಭಿಸುತ್ತದೆ. ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ದೂರವಿಡುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು. ಸಂಬಂಧದಲ್ಲಿ ಅಂತರವಿರಬಹುದು. ನೀವು ನಿಮ್ಮ ನ್ಯೂನತೆಗಳನ್ನು ಒಪ್ಪಿಕೊಂಡಿರಬಹುದು. ಬಹುಶಃ ನೀವು ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸಿದ್ದರೆ ಅವರು ಎಂದಿಗೂ ಹಾಗೆ ಮಾಡುತ್ತಿರಲಿಲ್ಲ ಎಂದು ನಿಮಗೆ ನೀವೇ ಹೇಳಿಕೊಂಡಿರಬಹುದು. ಆದರೆ ಆ ಸನ್ನಿವೇಶಗಳಿಗೆ ಬೇರೆಯದೇ ವಿವರಣೆ ಇರಬಹುದು. ಕೆಲವೊಮ್ಮೆ ಜನರು ಸಂಬಂಧದಿಂದ ಹಿಂದೆ ಸರಿಯುವುದಿಲ್ಲ ಏಕೆಂದರೆ ಅವರ ಭಾವನೆಗಳು ಆ ಸಮಯದಲ್ಲಿ ನಿಭಾಯಿಸುವ ಸಾಮರ್ಥ್ಯ ಅವರಲ್ಲಿ ಇಲ್ಲದ ಕಾರಣ ಅವರು ಹಿಂದೆ ಸರಿಯುತ್ತಾರೆ. ವ್ಯತ್ಯಾಸವು ದೊಡ್ಡದಾಗಿದೆ. ಮುಂಬರುವ ಸಮಯದಲ್ಲಿ ವಯಸ್ಸಾದ ವ್ಯಕ್ತಿಯಿಂದ ಯಾವುದೇ ಚಲನೆ ಕಂಡುಬಂದರೆ ಈ ರಾಶಿಯವರು ಅವರ ಮಾತುಗಳನ್ನು ಮಾತ್ರವಲ್ಲದೆ ಅವರ ಸಲಹೆಗಳನ್ನು ಕೇಳಬೇಕಾಗುತ್ತದೆ. ನಡವಳಿಕೆಯನ್ನು ನೋಡಬೇಕು. ಏಕೆಂದರೆ ಈ ಬಾರಿ ಪರೀಕ್ಷೆ ಯಾರು ಹಿಂತಿರುಗಿದರು ಎಂಬುದಲ್ಲ, ಅವನು ಹಿಂತಿರುಗಿದಾಗ ನಿಮ್ಮೊಳಗೆ ಏನು ಬದಲಾಗುತ್ತದೆ ಎಂಬುದು ಪರೀಕ್ಷೆಯಾಗುತ್ತದೆ. ಮನೆಗೆ ಸಂಬಂಧಿಸಿದ ಒಂದು ಸಣ್ಣ ಘಟನೆಯೂ ಸಹ ಮಹತ್ವದಾಗುವ ಹಂತ. ಇದು ಒಂದು ದಿನ ಮನೆಯಲ್ಲಿ ಒಂದು ಹಠ ಚರ್ಚೆ ಉದ್ಭವಿಸಬಹುದು. ಅದು ನಿಮ್ಮನ್ನು ನೇರವಾಗಿ ಸ್ಪರ್ಶಿಸುತ್ತದೆ. ಸಂಬಂಧಿಯೊಬ್ಬರು ಏನನ್ನಾದರೂ ಚರ್ಚಿಸಬಹುದು, ಹಳೆಯ ಪ್ರಕರಣಗಳನ್ನು ಉಲ್ಲೇಖಿಸಬಹುದು, ಕೆಲವು ವಸ್ತುಗಳನ್ನು ತೆಗೆದುಹಾಕುವ ಕಾಗದದ ತುಂಡು ಸಿಗಬಹುದು, ನೀವು ಒಂದು ಛಾಯಾಚಿತ್ರವನ್ನು ನೋಡಬಹುದು, ಅಥವಾ ದೀರ್ಘಕಾಲದಿಂದ ಮಾತನಾಡದ ಯಾರೋ ಒಬ್ಬರ ಹೆಸರು ಸಂಭಾಷಣೆಯಲ್ಲಿ ಬರಬಹುದು. ನೀವು ಹೊರಗೆ ಸಾಮಾನ್ಯವಾಗುತ್ತಿದ್ದೀರಿ, ಆದರೆ ಒಳಗೆ ಹಳೆಯ ನೆನಪು ಜಾಗೃತಗೊಳ್ಳುತ್ತದೆ. ಮತ್ತು ಈ ಬಾರಿ ವ್ಯತ್ಯಾಸವೆಂದರೆ ನಿಮ್ಮನ್ನು ದುರ್ಬಲಗೊಳಿಸುವ ಬದಲು ನೆನಪು ನಿಮ್ಮನ್ನು ಬಲಪಡಿಸುತ್ತದೆ. ನಾನು ಆ ಘಟನೆಯನ್ನು ಎಂದಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆಯೇ? ಈ ಪ್ರಶ್ನೆಯ ಭವಿಷ್ಯದ ಹಾದಿಯನ್ನು ಬದಲಾಯಿಸಬಹುದು.
ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಹಿಂದಿನದನ್ನು ಪ್ರತಿಬಿಂಬಿಸಿದಾಗ ವ್ಯಾಖ್ಯಾನ ಬದಲಾಯಿಸಿದರೆ ಭವಿಷ್ಯದ ನಿರ್ಧಾರಗಳು ಸಹ ಬದಲಾಗಲು ಪ್ರಾರಂಭಿಸುತ್ತವೆ. ಈಗ ಇನ್ನೊಂದು ಪರಿಸ್ಥಿತಿಯನ್ನು ಪರಿಗಣಿಸಿ. ಒಬ್ಬ ಮಹಿಳೆ ತನ್ನ ಮನೆಯಲ್ಲಿ ಬದಲಾವಣೆಗಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದಳು. ಪ್ರತಿ ಬಾರಿ ಕೆಲಸ ಮುಂದೂಡಲ್ಪಟ್ಟಾಗಲೂ ಸಮಯ ಇನ್ನೂ ಬಂದಿಲ್ಲ ಎಂದು ಅವನು ಭಾವಿಸಿದನು. ನಂತರ ಯಾವುದೇ ನಿರ್ದಿಷ್ಟ ಯೋಜನೆ ಇಲ್ಲದೆ ಅವನು ಮನೆಯಲ್ಲಿ ಒಂದು ಕೋಣೆಯನ್ನು ತೆರವುಗೊಳಿಸಲು ಪ್ರಾರಂಭಿಸಿದನು. ಅವನು ಹಳೆಯ ವಸ್ತುಗಳನ್ನು ದೂರವಿಟ್ಟನು. ಅವಳು ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಿದಳು. ಮರುದಿನ ಬೆಳಿಗ್ಗೆ ಅವಳು ತಿಂಗಳುಗಳಿಂದ ಕಾಯುತ್ತಿದ್ದ ಕರೆ ಬಂದಿತು. 2 ಘಟನೆಗಳು ನೇರವಾಗಿ ಸಂಬಂಧಿಸಿವೆ, ಹೇಳಲು ಅಸಾಧ್ಯ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.